ಇಡೀ ಚರ್ಪಟದಲ್ಲಿ ನಾನೇ ಚೆನ್ನಾಗಿರೋದು ಅಂತ ಅನ್ಕೊಳ್ತೀನಿ. ಅವರೊಬ್ಬರು ಫಾರ್ಮಸಿಸ್ಟ್ ಆಗಿ ಈ ಜಿಲ್ಲೆಯಲ್ಲಿ ಈ ಊರಿನಲ್ಲಿ ಅವ್ರಿಗೆ ಸೀನಿಯರ್ ಡಾಕ್ಟರು ಕೂಡ ಎದುರ್ಕೋತಾ ಇದ್ರು ಅಂತ ಹೇಳಿದ್ರೆ ಒಂದು ಗೌರವ. ವೇದಮೂರ್ತಿ ಅವರು ಕಂಡ್ರೆ ಗೌರವ. ವೇದಮೂರ್ತಿಯಂತಹ ಒಬ್ಬ ಸರ್ಕಾರಿ ನೌಕರರನ್ನ ನಾವು ಈ ರಾಜ್ಯದಲ್ಲಿ ಉತ್ಪ್ರೇಕ್ಷೆ ಅಲ್ಲ ಕಾಣ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ರೀತಿಯಲ್ಲೇ ಅವರ ಮನೆಯಿಂದ ಎಲ್ಲ ಊರಿನ ಜನತೆ ಸೇರ್ಕೊಂಡು ಅತ್ಯಂತ ಸೌಭಾಗ್ಯದ ಎಲ್ಲರೂ ಕಣ್ತುಂಬಿಕೊಳ್ಳತಕ್ಕಂತಹ ಸಂದರ್ಭ ಇದು ಎಲ್ಲರಿಗೂ ಸಿಗೋದಿಲ್ಲ ಬಂಧುಗಳೇ. ಎಲ್ಲಿ ಯಾರು ಸಾಧನೆ ಮಾಡ್ತಾರೋ ಸಾಧಕರು ಇರ್ತಾರೋ ಅವ್ರ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅಂತ ನಿಜವಾಗಲೂ ಸಹೋದರಿ ತಾಯಿ ಸಮಾನರಾದಂತಹ ಶ್ರೀಮತಿ ವೇದಮೂರ್ತಿ ಅವರಿಗೆ ನಾನು ಹೃದಯ ತುಂಬಿದ ನಮನಗಳನ್ನು ಹೇಳ್ತೇನೆ. ಜಾತ್ಯತೀತವಾಗಿ ಗೌರವಿಸತಕ್ಕಂತಹ ವ್ಯಕ್ತಿ. ಇಂಥ ಜನ ಇವತ್ತಿನ ವ್ಯವಸ್ಥೆಗೆ ಅತ್ಯವಶ್ಯಕವಾಗಿ ಇವರೆಲ್ಲ ಒಂದ್ ರೀತಿ ದಾರಿದೀಪ. ಆದ್ರೂ ಅಷ್ಟೊಂದು ಏಟ್ ಹೊಡಿತಿದ್ದೆ, ಆದ್ರೂ ಅಭಿಮಾನ ಇಟ್ಕೊಂಡು ಇವತ್ತು ರಥದಲ್ಲಿ ಕರ್ಕೊಂಬಂದ್ರೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನನ್ನ ಮಾಧ್ಯಮ ಮಿತ್ರರಿರ್ಬೋದು, ಪತ್ರಕರ್ತರುಗಳಿರ್ಬೋದು, ನನಗೆ ಭಾರಿ ಹೆಲ್ಪ್ ಮಾಡಿದ್ರು. ಒಂದು ದಿವಸ ನನ್ನಿಂದ ಒಂದು ಟೀ ಅಪೇಕ್ಷೆ ಪಡಲಿಲ್ಲ. ಯಾವುದೇ ಪತ್ರಕರ್ತರೇ ಆಗಲಿ ಮೀಡಿಯಾದವರೇ ಆಗಲಿ ನನ್ನನ್ನು ಬಿಂಬಿಸ್ತರು. ಇಡೀ ಸಮಾಜಕ್ಕೆ ನನ್ನನ್ನು ಬಿಂಬಿಸ್ತರು. ಇಡೀ ಜಿಲ್ಲೆಯಲ್ಲಿ ನನ್ನನ್ನು ನೋಡುವಂಗೆ ಮಾಡಿದ್ರು. ಕೂದಲಷ್ಟು ಸೇವೆ ಮಾಡಿಬಿಟ್ಟವ್ರೆ. ಅದಕ್ಕೆ ಅದು ಅಂತ ಅನ್ಕೋತೀನಿ. ವೇದಮೂರ್ತಿ ತಾಲೂಕಿನ ಕೀರ್ತಿ, ಅವರ ಕೀರ್ತಿ ಪಸರಿಸಲಿ, ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿ. ಸರ್ ಮತ್ತೆ ಬರಬೇಡಿ. ಸೇವಾ ಮನೋಭಾವನೆ, ಸಮರ್ಪಣಾ ಮನೋಭಾವನೆ, ಜಾತ್ಯತೀತ ಮನೋಭಾವನೆ, ಹೃದಯ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಶ್ರೀಯುತ ವೇದಮೂರ್ತಿಯವರು. ಆ ವೇದಮೂರ್ತಿಯವರ ಈ ಅಭಿನಂದನಾ ಸುಂದರವಾದ ಸಮಾರಂಭದೊಳಗೆ ಭಾಗವಹಿಸುವಂತಹ ಅವಕಾಶ ನನಗೆ ದಕ್ಕಿದ್ದು ನನ್ನ ಸೌಭಾಗ್ಯವೇ ಸರಿ ಅಂಥೇಳಿ ಮೊದಲಿಗೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ವೇದಿಕೆಯ ಮೇಲಿರತಕ್ಕಂತಹ ಗೌರವಾನ್ವಿತ ಹೃದಯ ಶ್ರೀಮಂತ ಭಾರತೀಯ ಸುಪುತ್ರ, ಸಾಂಸ್ಕೃತಿಕ ಸುಪುತ್ರ ಅಂದ್ರೂ ತಪ್ಪಾಗೋದಿಲ್ಲ ನಿಜವಾಗಲು. ಯಾಕೆ ಅಂತ ಹೇಳಿ ನಾನು ಹೇಳ್ತೀನಿ ಎರಡು ಮಾತಿನಲ್ಲಿ ಬಂಧುಗಳೇ. ಶ್ರೀಯುತ ವೇದಮೂರ್ತಿಯವರು ಹಾಗೆ ಶ್ರೀಮತಿ ವೇದಮೂರ್ತಿಯವರ ನೇತೃತ್ವದಲ್ಲಿ ವೇದಮೂರ್ತಿಯಂತಹ ಒಬ್ಬ ಸರ್ಕಾರಿ ನೌಕರರನ್ನ ನಾವು ಈ ರಾಜ್ಯದಲ್ಲಿ ಉತ್ಪ್ರೇಕ್ಷೆ ಅಲ್ಲ ಕಾಣ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬ ಸರ್ಕಾರಿ ನೌಕರನಾಗಿ ಹೇಳ್ತಾ ಇದ್ದೇನೆ. ಅವರಿಗೆ ಸುಮಾರು 600ಕ್ಕೂ ಹೆಚ್ಚು ಸನ್ಮಾನಗಳು ದಕ್ಕಿವೆ. ಜೀವನದಲ್ಲಿ ಬಹಳಷ್ಟು ಜನ ಸರ್ಕಾರಿ ಉದ್ಯೋಗಕ್ಕೆ ಬರ್ತಾರೆ, ನಿವೃತ್ತರಾಗ್ತಾರೆ. ಅವರೆಲ್ಲರನ್ನು ಯಾರು ಗಮನಿಸೋದೇ ಇಲ್ಲ. ಪ್ರತಿ ತಿಂಗಳು ಕೂಡ 100 ಜನ ನಿವೃತ್ತರಾಗ್ತಾನೆ ಇರ್ತಾರೆ. ಆದ್ರೆ ನಾನೊಬ್ಬ ಇತಿಹಾಸದ ಮೇಷ್ಟ್ರು. ನನಗೇನ್ ನೆನಪಾಗ್ತಾ ಇದೆ ಅಂತ ಹೇಳಿದ್ರೆ, ಇತಿಹಾಸದಲ್ಲಿ ನಾವು ಓದ್ತೀವಿ ರಾಧಾಕೃಷ್ಣನ್ ರವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದು, ಇವರು ಒಂದ್ ಕಡೆ ಫಾರ್ಮಸಿಸ್ಟ್, ಇನ್ನೊಂದ್ ಕಡೆ ಮೇಷ್ಟ್ರು. ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ರೀತಿಯಲ್ಲೇ ಅವರ ಮನೆಯಿಂದ ಎಲ್ಲ ಊರಿನ ಜನತೆ ಸೇರ್ಕೊಂಡು ಅತ್ಯಂತ ಸೌಭಾಗ್ಯದ ಎಲ್ಲರೂ ಕಣ್ತುಂಬಿಕೊಳ್ಳತಕ್ಕಂತಹ ಸಂದರ್ಭ ಇದು ಎಲ್ಲರಿಗೂ ಸಿಗೋದಿಲ್ಲ ಬಂಧುಗಳೇ. ಕರ್ತವ್ಯವೇ ದೇವರು, ಕರ್ತವ್ಯವೇ ಜೀವನ, ಬದುಕು ಅಂತ ಹೇಳಿ ಕರ್ತವ್ಯಕ್ಕೆ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿ ಸೇವೆ ಮಾಡಿರತಕ್ಕಂತಹ ಹೃದಯವಂತರು ಶ್ರೀಯುತ ವೇದಮೂರ್ತಿಯವರು. ನಿಮ್ಗೆಲ್ಲ ಗೊತ್ತಿದೆ ಈಗ ವ್ಯವಸ್ಥೆಯೊಳಗಡೆ ಎಷ್ಟು ಭ್ರಷ್ಟಾಚಾರ, ಎಷ್ಟೊಂದು ಅರಾಜಕತೆ, ಎಷ್ಟೊಂದು ಅವ್ಯವಸ್ಥೆ, ಎಷ್ಟೊಂದು ಅಪ್ರಾಮಾಣಿಕತೆ ಇವೆಲ್ಲ ಇದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಈ ತರದ ಕೆಸರಿನ ವ್ಯವಸ್ಥೆಯೊಳಗೆ ಕಮಲದ ರೀತಿ ರಾರಾಜಿಸುತ್ತಿರತಕ್ಕಂತಹ, ಎಲ್ಲರ ಮನ ಗೆದ್ದಿರತಕ್ಕಂತಹ ವ್ಯಕ್ತಿ ಅಂತ ಹೇಳಿದ್ರೆ ನೋಡಿ ವೇದಮೂರ್ತಿಯವರು. ಈ ಊರಿನಲ್ಲಿ ಇರತಕ್ಕಂತಹ ಬಹುಪಾಲು ಎಲ್ಲ ಪ್ರಾಧ್ಯಾಪಕರ, ಪ್ರಾಚಾರ್ಯರ, ಅಧಿಕಾರಿಗಳ ಫೋನ್ ನಂಬರ್ ವೇದಮೂರ್ತಿಯವರ ಹತ್ರ ಇದೆ. ಎಲ್ಲರ ಒಡನಾಟ ಇದೆ ನಿಜವಾಗಲು. ವೇದಮೂರ್ತಿ ಅಂತ ಹೇಳಿದ್ರೆ ಒಂದ್ ರೀತಿ ಪೂಜ್ಯ ಭಾವನೆ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವನೆಳೆಯಲರಿಯರು, ಗುರುವಿಗಿಂತ ಬಂಧು ಉಂಟೆ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಹೇಳ್ತಾನೆ. ಹಾಗೆ ನೋಡಿ, ಆಮೇಲೆ ಇನ್ನೊಂದ್ ಕಡೆ ಮಂಕುತಿಮ್ಮ ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು
ದೊರೆತುದ ಪ್ರಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಬರವ ಆಧ್ಯಾತ್ಮವನ್ನು ಬಿಡದೆ ಕರೆ ಬರಲ್ ಹೊರಡು ಅಳದೆ ಅಂತ ಹೇಳಿ DVG ಅವರು ಹೇಳ್ತಾರೆ. ಆ ಮಾತಿಗೆ ನಿಜವಾಗಲೂ ಕೂಡ ನೋಡಿ ಅನ್ವರ್ಥವಾದಂತಹ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಮ್ಮ ವೇದಮೂರ್ತಿ ಅವ್ರದ್ದು. ಅವರೊಬ್ಬರು ಫಾರ್ಮಸಿಸ್ಟ್ ಆಗಿ ಈ ಜಿಲ್ಲೆಯಲ್ಲಿ ಈ ಊರಿನಲ್ಲಿ ಅವ್ರಿಗೆ ಸೀನಿಯರ್ ಡಾಕ್ಟರು ಕೂಡ ಎದುರ್ಕೋತಾ ಇದ್ರು ಅಂತ ಹೇಳಿದ್ರೆ ಒಂದು ಗೌರವ, ವೇದಮೂರ್ತಿ ಅವರು ಕಂಡ್ರೆ ಗೌರವ. ಎಲ್ಲಿ ಯಾರು ಸಾಧನೆ ಮಾಡ್ತಾರೋ ಸಾಧಕರು ಇರ್ತಾರೋ ಅವ್ರ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅಂತ ನಿಜವಾಗಲೂ ಸಹೋದರಿ ತಾಯಿ ಸಮಾನರಾದಂತಹ ಶ್ರೀಮತಿ ವೇದಮೂರ್ತಿ ಅವರಿಗೆ ನಾನು ಹೃದಯ ತುಂಬಿದ ಭಾವನೆ ತುಂಬಿದ ನಮನಗಳನ್ನು ಹೇಳ್ತೇನೆ. ವೇದಮೂರ್ತಿಯವರು ಎಷ್ಟು ಫೋನ್ ಬಳಸ್ತಾರೆ ಅಂತ ಹೇಳಿದ್ರೆ ನೋಡಿ, ಅರ್ಧ ರಾತ್ರಿಲಿ ಅವರು ಇಷ್ಟೆಲ್ಲ ಜನಮನ್ನಣೆ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ಅವ್ರ ಶ್ರೀಮತಿಯವರೇ ಕಾರಣ. ಅರ್ಧ ರಾತ್ರಿಲಿ 1 ಗಂಟೆವರೆಗೆ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಮನೆಗೆ ಮೆಡಿಸಿನ್ಸ್ ಕೊಟ್ಟು ನೋಡಿ, ನಿಜವಾಗ್ಲೂ ಅವ್ರು ಏನಾದ್ರೂ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಒಂದು ಇಂಜೆಕ್ಷನ್ಸ್ 50,000 ರೂಪಾಯಿಗೆ ಮಾರ್ಕೊಂಡಿರೋ ಜನ ಬೇಕಾದಷ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಬಂಧುಗಳೇ, ನಮಗದೆಲ್ಲ ಗೊತ್ತು, ರಮೇಶ್ ಗೌಡರಿಗೆ ಗೊತ್ತು. 1 ಲಕ್ಷದವರೆಗೆ ಆ ಕೋವಿಡ್ ಇಂಜೆಕ್ಷನ್ ನೋಡಿ. ನೀವೆಲ್ಲ ಏನು ಇದ್ರು ಅಂತ ಸಂದರ್ಭ ಬಂದಾಗ ನಾನು ಇಂಜೆಕ್ಷನ್ಸ್ ಕೊಡಿಸ್ತೇನೆ ಅಂತ ಹೇಳಿ ಪ್ರಾಮಾಣಿಕವಾಗಿ ಜಾತ್ಯತೀತವಾಗಿ ಗೌರವಿಸತಕ್ಕಂತಹ ವ್ಯಕ್ತಿ. ಇಂಥ ಜನ ಇವತ್ತಿನ ವ್ಯವಸ್ಥೆಗೆ ಅತ್ಯವಶ್ಯಕವಾಗಿ ಇವರೆಲ್ಲ ಒಂದ್ ರೀತಿ ದಾರಿದೀಪ, ಒಡೆದು ಹೋಗ್ತಾ ಇರತಕ್ಕಂಥ ಮನಸ್ಸುಗಳನ್ನ ಕಟ್ಟಲಿಕ್ಕೆ, ಸಮಾಜವನ್ನ ಕಟ್ಟಲಿಕ್ಕೆ, ಜನಗಳನ್ನ ಒಟ್ಟುಗೂಡಿಸ್ಲಿಕ್ಕೆ, ಸಾಮರಸ್ಯತೆಯನ್ನ ಬೆಳೆಸಲಿಕ್ಕೆ ನೋಡಿ. ಎಲ್ರಿಗೂ ಈ ಮೌರ್ಯ ಅವರು ಮಾತಾಡ್ತಾ ಹೇಳಿದ್ರು, ಯಾರು ಒಕ್ಕಲಿಗ ಅಂತಾನೋ ಅಥವಾ ಬ್ರಾಹ್ಮಣ ಅಂತಾನೋ ಅಥವಾ ಬೇರೆ ಹಿಂದುಳಿದ ತಲಸ್ಪರ್ಶಿ ಸಮುದಾಯ ಅಷ್ಟಕ್ಕೆ ಸೀಮಿತವಾಗಿರ್ಲಿಲ್ಲ, ಈ ಊರಿನಲ್ಲಿ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಬಹಳ ಖುಷಿ ಆಗುತ್ತೆ. ವೇದಮೂರ್ತಿ ಅಂತಹ ವ್ಯಕ್ತಿತ್ವವನ್ನ ನಾವು ಕಾಣ್ಲಿಕ್ಕೆ ಖಂಡಿತ ನಮ್ಮ ನಡುವೆ ಸಾಧ್ಯನೇ ಇಲ್ಲ. ಈ ವೈದ್ಯಕೀಯ ಲೋಕ ಹೆಂಗಿದೆ ಅಂತ ಹೇಳಿ ಅವ್ರು ಮನಸ್ಸು ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕಮಿಷನ್ ಬರೋದು. ಸುಮ್ಮನೆ ಇದ್ರೆ ಲಕ್ಷಾಂತರ ರೂಪಾಯಿ ಕಮಿಷನ್ ತಗೋಬಹುದಾಗಿತ್ತು. ಆದ್ರೆ ಇಂತಹ ಸಂದರ್ಭದೊಳಗೆ, ಇಂಥ ಸನ್ನಿವೇಶದೊಳಗೆ ಬಹಳ ಪ್ರಾಮಾಣಿಕವಾಗಿ, ಬಹಳ ಪಾರದರ್ಶಕವಾಗಿ ಕೆಲಸ ಮಾಡಿರತಕ್ಕಂಥವ್ರು. ಅವ್ರದ್ದು ನಿಷ್ಕಲ್ಮಶವಾದಂತಹ ಆ ಮನಸ್ಸು, ನಿರ್ವಂಚನೆಯಿಂದ ಕೂಡಿರತಕ್ಕಂತಹ ಮನಸ್ಸು. ಹಾಗಾಗಿ ಅವರ ನಿವೃತ್ತ ವಿಶ್ರಾಂತ ಬದುಕು ನಿಜವಾಗ್ಲೂ ಕೂಡ ಸುಖಕರವಾಗಿರ್ಲಿ. ಖಂಡಿತ ನಿಮ್ಮೆಲ್ಲರ ಶುಭ ಹಾರೈಕೆ ಅವರನ್ನ ಇನ್ನೂ 100 ವರ್ಷ ಕಾಪಾಡುತ್ತೆ ಅಂತ ಹೇಳ್ತಾ ನೋಡಿ, ನಿಮ್ ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ನಿಮ್ಮೆಲ್ಲರ ಮುಂದೆ, ಬಂಧುಗಳ ಮುಂದೆ ನಿಂತು ನಾನು ಒಂದೆರಡು ನನ್ನ ಮನದಾಳದ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇಂತಹ ಅಪರೂಪದಲ್ಲಿ ಅಪರೂಪ ಅವರ ಶಿಸ್ತು ನೋಡಬೇಕು. ನನಗೆ ಕೂದಲಷ್ಟು ಸೇವೆ ಮಾಡಿಬಿಟ್ಟವ್ರೆ, ಅದಕ್ಕೆ ಅದು ಅಂತ ಅನ್ಕೋತೀನಿ. ಅದಕ್ಕೆ ಯಾರಾದ್ರೂ ಅವ್ರಿಗೆ ಸನ್ಮಾನ ಪೇಟೆ ಗಿಟ ಹಾಕಿ ಹೋದಾಗ ಬಿಡಿ 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 ಅಂತಾರೆ. ಪೇಟೆ ಹಾಕಿ ಹೋದಾಗ ಹಾರ ಹಾಕ್ಕೊತ ತಾಲ ಹಾಕ್ಸ್ಕೊತಾರೆ. ಅಂದ್ರೆ ಸುಮ್ಮನೆ ತಮಾಷೆಗೆ ಹೇಳಿದೆ. ಅಂದ್ರೆ ಅಷ್ಟು ವಿನಯವಂತಿಕೆ, ಸರಳತೆ. ನಾನು ಹೇಳಿದ್ದೆ 10 ವರ್ಷದಿಂದ ಹೇಳಿದ್ದೆ, ಮೂರ್ತಿ ನನಗೆ ಗೊತ್ತು ನಿಮ್ಮ ನಿವೃತ್ತಿ ಆಗೋದಕ್ಕೆ ನಿಮ್ಮ ಕೀರ್ತಿ ದೊಡ್ಡದಾಗ್ತದೆ, ಚನ್ನಪಟ್ಟಣದಲ್ಲಿ ಒಳ್ಳೆ ಜಾಗ ಮಾಡಿ ಮೆಡಿಕಲ್ ಸ್ಟೋರ್ ಮಾಡಿ 24 ಗಂಟೆ ನಾವು ನೀವು ಸೇವೆ ಮಾಡುವ ಅಂತ. ಆಯಿತು ಅಂತಂದರು. ಆಮೇಲೆ ನಾವು ನಮ್ಮ ಚಿಕ್ಕಪ್ಪನ ಮಗನಿಗೆ ಉದ್ಯೋಗ ಇಲ್ಲ, ತಡಿ ಹೇಳ್ತೀನಿ, ಸ್ವಲ್ಪ ಉದ್ಯೋಗ ಇಲ್ಲ, ಏನು ಮಾಡಿಸ್ತಂತೆ. ನಾನು ಹೇಳಿದೆ, ಪಾಪ ಅವ್ರು ಕೇಳಿಕೊಡೋದೇ ಒಂದು ಖುಷಿ. ಇಲ್ಲ ಮೂರ್ತಿ, ಸುಮ್ಮನೆ ತಮಾಷೆಗಂದೆ, ನಿಮಗೆ ಆದಂಥ ಒಂದು ಇದಿರ್ತದೆ ಮಾಡಿ ಅಂತೇಳಿ. ಹಾಗಾಗಿ ವೇದಮೂರ್ತಿ ತಾಲೂಕಿನ ಕೀರ್ತಿ, ಅವರ ಕೀರ್ತಿ ಪಸರಿಸಲಿ, ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿ, ಇನ್ನೊಬ್ಬರ ಕಿಸೆಗೆ ಎತ್ಕೊಂಡು ನಾವು ಅವ್ರು ಹೇಳಿದ್ರು ಎಷ್ಟು ಚೆನ್ನಾಗಿದೆ, ಎಲ್ಲ ಸ್ವಲ್ಪ ಎಲ್ಲ ಮಲಿನ ಆಗ್ಬಿಟ್ಟಿದ್ದೀವಿ ನಾವು ಹಾಗೆ ಹೇಗೆ ಅಂತೇಳಿ. ಆದರೆ ಅಷ್ಟು ಮಟ್ಟಿಗೆ ವೇದಮೂರ್ತಿಯವರು ಕಮಲ ಕೆಸರಲ್ಲಿದ್ದರೂ ಕೂಡ ಅವರು ಆಸ್ಪತ್ರೆಗೆ ಏನಾದರೂ ಇಷ್ಟು ಗಂಟ ಪ್ರತಿಭಟನೆ ಜಗಳಗಳಾಗಲಿಲ್ಲ ಅಂದರೆ ಇವರೊಬ್ಬರು ಎಲ್ಲರನ್ನು ಕರೆದ್ಬಿಟ್ಟು ಆ ಕೃಷ್ಣಮೂರ್ತಿ ಪ್ರತಿಭಟನೆ, ಕೃಷ್ಣಮೂರ್ತಿ ಬಾ, ಹಂಗಲ್ಲ ಸ್ವಲ್ಪ ಬಾಪ ಇದೆ, ಹಂಗಲ್ಲ ಸ್ವಲ್ಪ ಹಿಂಗೆ ಡಾಕ್ಟ್ರ್ ಹಿಂಗಿಲ್ಲ, ಅವರಿಲ್ಲ ಇವರಿಲ್ಲ, ಓಕೆ ನಾನ್ಯಾರು ಹೋಗ್ಬಿಟ್ಟವ್ರೆ ನಮ್ಗೆ ಬೆಡ್ ಕೊಡ್ಲಿಲ್ಲ, ನಾವು ಅಡ್ಮಿಟ್ ಮಾಡ್ಕೊಲ್ಲ ಅಂದ್ರೆ ಹಂಗಲ್ಲ ಬಾಯಿಲಿ ಅಂತೇಳಿ ಅಡ್ಗೋಡೆ ಹೆಂಗಿದ್ರು ಇವರು ಹೆಲ್ಮೆಟ್ ಇದ್ದಂಗೆ ಆಸ್ಪತ್ರೆಗೆ. ಇವತ್ತೊಂದು ಆಸ್ಪತ್ರೆಗೆ ಅದೊಂದು ಕಳ್ಸಕ್ಕೆ ಇಟ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾನು MLA ಅವ್ರಿಗೊಂದು ಮನವಿ ಮಾಡ್ತೀನಿ, ಇಂಥವ್ರನ್ನ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಗೆ ಒಂದು ನೇಮಕ ಮಾಡಿದ್ರೆ ಅಲ್ಲಿ ಒಂದಿಷ್ಟು ಜಾಗೃತಿ ಮತ್ತು ಬಡವರು ಸೇವೆ ಮಾಡಲಿಕ್ಕೆ ಇವರೊಂದು ಫೋನ್ ಬೇಕಾಗ್ತದೆ, ಒಬ್ಬ ಅಧಿಕಾರಿ. ಅದಕ್ಕೆ ನಾನು ಯೋಗೀಶ್ವರ ಒಂದು ಮನವಿ ಮಾಡ್ತೀನಿ.
ಇದು ಆಗಬೇಕು. ಅವ್ರ ನಿವೃತ್ತಿ ಅಂದರೆ ಬಳಸ್ಕೋಬೇಕು. ಅವರಲ್ಲಿ ಇದ್ದರೆ ಒಂದು ಚೇರ್ ಕೊಟ್ಟಿದ್ರಲ್ಲಿ ಅವರು ಎಲ್ಲರನ್ನೂ ಒಂದು ಕಂಟ್ರೋಲ್ ಮಾಡ್ತಾರೆ, ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತಾರೆ, ಯಾರು ಸೇವೆ ಮಾಡಬೇಕು ಏನು ಅಂತೇಳಿ. ಹಾಗಾಗಿ ಇವತ್ತು ಮೊನ್ನೆ ಶಾಸಕರು ಅದು ಕೆಲಸ ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ವೇದಿಕೆಯ ಗಣ್ಯರಿಗೆ ಮುಂಭಾಗದಂತ ಕೂತು ನೀವು ಕೂಡ VIP ಗಳೇ ಇವತ್ತು ಕೂತಿದ್ದೀರಲ್ಲ, ನೀವು ಕೂಡ VIP ಗಳೇ ನನಗೆ ಅನ್ನಿಸ್ತಾ ನನ್ನ ಮನಸ್ಸಿಗೆ. ಇಷ್ಟು ಹೇಳಿ ತುಂಬ ಇನ್ನೂ ಏನೋ ಕೆಲವಾರು ಅನುಭವಗಳು ಹಂಚ್ಕೋಬೇಕಾಯಿತು. ಊಟಕ್ಕೆ ತುಂಬ ಹೊತ್ತಾಗ್ತದೆ, ಊಟನ ಕಾಯಿಸಬಾರ್ದು ನಾವು. ಆ ಕಾರಣಕ್ಕೆ ನಾನು ಸನ್ಮಾನ ಮಾಡಿ ಕಾರ್ಯಕ್ರಮ ಬೇಗ ಮುಗಿಸೋಣ. ಇಷ್ಟು ಹೇಳಿ ನಿಮ್ಮಿಬ್ಬರಿಗೂ ಈ ತಾಲೂಕಿನ ಕೀರ್ತಿಪ್ರಾಯರು, ಈ ತಾಲೂಕಿನ ರತ್ನಗಳು ನೀವಿಬ್ರು. ಹೆಣ್ಮಗಳು ಏನು ಖುಷಿನಮ್ಮ ನೀನು. ನಿನ್ನೂ ಸನ್ಮಾನ ಮಾಡ್ತಾರೆ, ಇವ್ರಿಗೆ ಸನ್ಮಾನ ಮಾಡಿದ್ರೆ ನಿನ್ಗೆ ಯಾಕೆ ಸನ್ಮಾನ ಮಾಡ್ತಾರೆ ಅಂದರೆ ಬೆಳ್ಳಿ ಬಂಗಾರಕ್ಕೆ ನೀನು ಬೇಡಿಕೆ ಇಡಲಿಲ್ಲ, ಮತ್ತೇನಾದ್ರು ಏನು ತಂದ್ರಿ ಅಂತ ನೀನು ಕೇಳಲಿಲ್ಲ. ಹಂಗಾಗಿ ನಿನ್ನದೇ ಖುಷಿ. ನಿಜವಾಗ್ಲೂ ಇಷ್ಟ ಆಗ್ತದೆ. ಒಳ್ಳೇದಾಗಲಿ ನಿಮಗೆ. ನಮಸ್ಕಾರ. ಆದರೂ ಅಷ್ಟೊಂದು ಏಟು ಹೊಡಿತಿದ್ದೆ, ಆದರೂ ಅಭಿಮಾನ ಇಟ್ಕೊಂಡು ಇವತ್ತು ರಥದಲ್ಲಿ ಕರ್ಕೊಂಬಂದರೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಸುಮಾರು 40 ವರ್ಷಗಳ ಹಿಂದಿನ ಕತೆ ಇದು. 40 ವರ್ಷಗಳ ಹಿಂದೆ ಎಲ್ಲೋ ಒಂದು ಕಡೆ ನಮ್ಮ ತಾಯಿ ನನಗೆ ರೇಗೋದು, ಕಂಡರ ಮಕ್ಳಿಗೆ ಯಾಕೆ ಹಿಂಗೆ ಹೊಡಿತೀಯ ಅಂತ. ಹಾಗಾಗಿ ನಾನು ದೊಡ್ಡ ಮೋರಿ ಹತ್ರ ಕರ್ಕೊಂಡೋಗಿ ಹೊಡಿತಿದ್ದೆ. ಅವಾಗ ಹೊಡೆಯುವಂಥ ಕಾಲ ಇತ್ತು, ಇವಾಗ ಹೊಡೆದ್ರೆ ಜೈಲು. ಅಂಥ ಸಂದರ್ಭದಲ್ಲಿ ನಾನು ಹೊಡಿತಿದ್ದು ಒಂದೇ ಕಾರಣ, ಬೆಳಗಿನ ಜಾವ 5 ಗಂಟೆಗೆ ನಮ್ಮ ಮನೆ ಹತ್ರ ಪಾಠಕ್ಕೆ ಬರಬೇಕು, ಸಂಜೆ 6 ಗಂಟೆಗೆ ಪಾಠಕ್ಕೆ ಬರಬೇಕು. ಈ ಟೈಮ್ನಲ್ಲಿ ವ್ಯತ್ಯಾಸ ಆದ್ರೆ ಮಾತ್ರ ನಾನು ಮತ್ತೆ ತಪ್ಪಿಸ್ಕೊಂಡ್ರೆ ಅಷ್ಟು ಮಾತ್ರ ನಾನು ಮಾಡ್ತಿದ್ದೆ. ಹಾಗೆಯೇ ಇವತ್ತು ಏನು ನನ್ನಿಂದ ಅನ್ನೋದಕ್ಕಿಂತನೂ ನೀವೇನು ಆ ಒಂದು ಕಾಲದಲ್ಲಿ ವಿದ್ಯೆ ಕಲ್ತಿದ್ದೀರಿ, ಆ ಸಂದರ್ಭದಲ್ಲಿ ಎಷ್ಟೋ ಜನ ಸರ್ಕಾರಿ ಸೇವೆಗೆ ಸೇರಿದ್ದೀರಿ, ಇನ್ನು ಕೆಲವರು ಸರ್ಕಾರಿ ಸೇವೆಗೆ ಸೇರಿಲ್ಲ. ಬದುಕನ್ನು ಕಟ್ಕೊಳ್ಳಿಕ್ಕೆ ಸರ್ಕಾರಿ ಸೇವೆನೇ ಮುಖ್ಯ ಅಲ್ಲ. ನೋಡಿ, ಇವತ್ತು ನಾನು ಹೇಳ್ಬೇಕು ಅಂದರೆ ಸರ್ಕಾರಿ ಸೇವೆಯಲ್ಲಿರುವಂಥವರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ನನ್ನ ಶಿಷ್ಯರು ASI ಇದ್ದಾರೆ, ದಫೇದಾರ್ ಇದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ಫಾರ್ಮಸಿಸ್ಟ್ ಇದ್ದಾರೆ, ಎಕ್ಸ್ರೇ ಟೆಕ್ನಿಷಿಯನ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಎಲ್ಲರೂ ಸರ್ಕಾರಿ ಸೇವೆಗೆ ಸೇರಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಇವತ್ತಿನ ಮಟ್ಟ ಆಗಿದೆ. ಹಂಗಂದಾಕ್ಷಣಕ್ಕೆ ಸರ್ಕಾರಿ ಸೇವೆಗೆ ಸೇರೋದು ಮಾತ್ರ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಶುದ್ಧ ಸುಳ್ಳು. ಯಾಕೆಂದರೆ ಇವತ್ತು ಅದೇ ರೀತಿ ಉದ್ಯಮದಲ್ಲಿ ಇರುವಂಥ ನನ್ನ ಶಿಷ್ಯರದು ಯಾವ ಸರ್ಕಾರಿ ನೌಕರರು ಏನು ಕಡಿಮೆ ಇಲ್ಲದ ರೀತಿಯಲ್ಲಿ ಜೀವನ ಸಾಗಿಸ್ತಿದ್ದಾರೆ, ಅದು ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಹಾಗಾಗಿ ಸರ್ಕಾರಿ ಸೇವೆನೇ ಮುಖ್ಯ ಅಲ್ಲ ಬದುಕನ್ನು ಕಟ್ಕೊಳ್ಳಿಕ್ಕೆ ಮತ್ತು ಏನಾದ್ರು ಸಾಧನೆ ಮಾಡಲಿಕ್ಕೆ. ಹಾಗಾಗಿ ನೀವು ಅದನ್ನು ತೋರಿಸಿದ್ದೀರಿ. ಯಾಕೆಂದರೆ ನನ್ನ ಹತ್ರ ವಿದ್ಯೆ ಕಲಿತಿರುವಂಥವ್ರು ಎಲ್ಲರೂ ಸರ್ಕಾರಿ ಸೇವೆಗೆ ಸೇರಿದ್ದಾರೆ ಅನ್ನೋ ಶುದ್ಧ ಸುಳ್ಳು. ಯಾಕೆಂದರೆ 50% ಸರ್ಕಾರಿ ಸೇವೆಗೆ ಸೇರಿದರೆ 50% ತನ್ನ ಸ್ವಯಂ ಉದ್ಯೋಗದಿಂದ ತನ್ನ ಬದುಕನ್ನು ಕಟ್ಕೊಂಡಿದ್ದೀರಿ. ಅದು ನಿಜವಾಗ್ಲೂ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅದರಲ್ಲೂ ನೀವೆಲ್ಲ 1 ತಿಂಗಳಿಂದನೂ ಅಭಿಮಾನ ಇಟ್ಟು ನನ್ನ ಬಗ್ಗೆ ಎಷ್ಟೊಂದು ರಾಮಸ್ವಾಮಿ ಇರ್ಬೋದು, ನಮ್ಮ ಕೆಂಪೇವ್ರ ಮಗ ಶ್ರೀನಾ ಇರ್ಬೋದು, ಹಾಗೆಯೇ ನಮ್ಮ ಗುರುಸ್ವಾಮಿ ಇರ್ಬೋದು, ಮತ್ತು ಭಗವಾನ್ ದಾಸ್ ಇರ್ಬೋದು, ಮತ್ತು ಎಲ್ಲರೂ ಇಲ್ಲಿ ಉಳಿದಂತೆ ಎಲ್ಲ ನನ್ನ ಶಿಷ್ಯರುಗಳು ಎಲ್ಲರೂ ನನಗೆ ಇಷ್ಟೊಂದು ಅಭಿಮಾನ ಇಟ್ಟು 1 ತಿಂಗಳಿಂದನೂ ಸತತವಾಗಿ ನನ್ನನ್ನು ಅಭಿಮಾನ ಇಟ್ಟು. ಆ್ಯಕ್ಚುಲಿ ಇವತ್ತು ನನಗೆ ನಿನ್ನೆ ಶನಿವಾರ ಶತಮಾನೋತ್ಸವ ಭವನದಲ್ಲಿ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ರು. ಕಾರಣಾಂತರದಿಂದ ಕರ್ನಾಟಕ ಬಂದ್ ಅನ್ನುವಂಥ ದೃಷ್ಟಿಯಿಂದ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ನಿನ್ನೆ ತಾನೇ ನನಗೆ ಮೊನ್ನೆ ಗೊತ್ತಾಯಿತು ನನಗೆ. ಹಾಗೆ ಇವತ್ತು ನೀವು ಪ್ರಪ್ರಥಮವಾಗಿ ನಮ್ಮ ಊರಿನಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಟು ನನ್ನ ಸನ್ಮಾನಿಸಿದರೆ ನಾನು ಯಾವತ್ತೂ ಅದನ್ನು ಮರೆಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ನಾನು ಆರೋಗ್ಯ ದೃಷ್ಟಿನಲ್ಲಿ ನಮ್ಮ ಊರಿನ ಜನಗಳಿಗೆ ನಾನು ಹೇಳೋದು ಇಷ್ಟೇನೆ. ನೋಡಿ, ಈ ವಾಕನ್ ಬಗ್ಗೆ ನನಗೆ ಹೇಳಿದ್ರು. ವಾಕನ್ ನೋಡಿ, ಪ್ರತಿಯೊಬ್ಬ ಮನುಷ್ಯ ಶುಗರ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, BP ಇರ್ಬೋದು, ಇದ್ದಾಕ್ಷಣಕ್ಕೆ ಅವ್ನ ಲೈಫ್ ಸ್ಪಾಯ್ಲ್ ಆಯಿತು ಅಂತ ಏನಲ್ಲ. ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಅದನ್ನು ಅಳವಡಿಸ್ಕೋಬೇಕು. ಯಾವುದ್ರ ಅದರ ಪ್ರತಿರೂಪ ಆದರೆ ವಾಕಿಂಗ್ ಅಂದರೆ ಸುಮ್ಮನೆ ಆ ರೀತಿ ಅಲ್ಲ. ಒಂದು ದಿವಸ 4 ಗಂಟೆಗೆ ಎದ್ದೇಳೋದು, ಒಂದು ಸರಿ 5 ಗಂಟೆಗೆ ಎದ್ದೇಳುವಂಥದ್ದು, ಒಂದು ಸರಿ 8 ಗಂಟೆಗೆ ಹೋಗುವಂಥದ್ದು, ಒಂದು ಸರಿ 7 ಗಂಟೆಗೆ, ಅದು ವಾಕ್ ಅಲ್ಲ. ಒಂದು ಟೈಮ್, ನಿರ್ದಿಷ್ಟವಾದ ಟೈಮ್. ನನ್ನ ಟೈಮು 3 ಗಂಟೆ 15 ನಿಮಿಷಕ್ಕೆ ನಾನು ಎಚ್ಚರ ಆಗುವಂಥದ್ದು. ಮನೆಯಿಂದ ಹೊರಡೋದು 3 ಗಂಟೆ 35 ನಿಮಿಷ. ಸುಮಾರು 30 ವರ್ಷದಿಂದ ನಾನು ನಮ್ಮ ತಾಯಿ 2014 ಡಿಸೆಂಬರ್ 6 ಡೆತ್ ಆದ ಒಂದೇ ದಿವಸ ನಾನು ಆಬ್ಸೆಂಟ್. ಹಾಗಾಗಿ
ಯಾಕೆ ಇದನ್ನು ಅಳವಡಿಸ್ಕೋಬೇಕು ಅಂದರೆ ಆ ರುಚಿ ನಾನು ಕಂಡಿದ್ದೀನಿ. ನಾನು ನಮ್ಮ ಕಾಯಿಲೆಗಳು ಏನೇ ಇರಲಿ, ಆದರೆ ನಾನು ಪ್ರತಿನಿತ್ಯ ನಾನು ಡ್ಯೂಟಿಗೆ ಹೋದಂಥ ಸಂದರ್ಭದಲ್ಲಿ ನೂರಾರು ಜನ ಪೇಷಂಟ್ಗಳು ನನ್ನ ಸುತ್ತ ಮುತ್ಕೊಳ್ತಿದ್ರು. ನಾನು ಒತ್ತಡಕ್ಕೆ ಒಳಗಾಗ್ತಿರ್ಲಿಲ್ಲ. ನನ್ನ ಕರ್ತವ್ಯನೇ ಬೇರೆ, ಈ ರೂಟೇ ಬೇರೆ, ಆದರೂ ನನಗೆ ಟೆನ್ಷನ್ ನಾನು ಮಾಡ್ಕೊಳ್ತಿರ್ಲಿಲ್ಲ. ಮತ್ತು ಯಾಕೆ ಇದು ಎಷ್ಟೋ ಜನ ಕೇಳಿದ್ರು, ಯಾಕೆ ಇಷ್ಟೊಂದು ತಾಳ್ಮೆ ನಿಮಗೆ, ಯಾವ ಕೋಪನೇ ಬರಲ್ವಾ, ಏನು ಈ ರೀತಿ ಅನ್ನೋದು ಪ್ರಶ್ನೆಗಳಾಗ್ತಾರೆ. ಅದಕ್ಕೆಲ್ಲ ಕಾರಣ ವಾಕಿಂಗ್. ನಾನು ಸತತವಾಗಿ ನಿರಂತರ ವಾಕ್ನ ಮಾಡಿ 2 hours ನಾನು ವಾಕ್ ಮಾಡಿಕೊಂಡು ಆನೆಲ್ಲ ಓಡಿಸ್ಕೊಂಡು ಬಂದಿದ್ದಾರೆ. ನಾನು ಬಿಡಲಿಲ್ಲ. ನಾನು ಯಾರು ಬರಲಿ ಬರದೇ ಹೋಗಲಿ ನಿರಂತರ ವಾಕ್, ಆ ವಾಕ್ನೇ ಆ ರುಚಿ ಅಂತ ನಾನು ಕಂಡಿರುವಂಥವ್ನು. ಯಾಕೆಂದರೆ ನಾನು ವಾಕ್ ಮಾಡ್ಕೊಂಡು ಹೋದ್ಮೇಲೆ ಅವತ್ತಿನ ದಿವಸ ನನಗೆ ಯಾವುದೇ ನೋವುಗಳು, ಗ್ಯಾಸ್ಟ್ರೈಟಿಸ್, ನೋಡಿ ಗ್ಯಾಸ್ಟ್ರೈಟಿಸ್ ಅನ್ನೋದು ನನಗೆ ಗೊತ್ತೇ ಇಲ್ಲ. 2 ಲೀಟ್ರ್ ನಾನು ನೀರು ಕುಡಿದ್ಬಿಟ್ಟು ಡೈಲಿ ಹೋಗ್ಬೋದು. 2 ಲೀಟ್ರ್ ನೀರು ಕುಡಿದ್ಬಿಟ್ಟು ಡೈಲಿ ನಾನು ಹೋಗ್ತೀನಿ. ಹಾಗೆ ಅದು ನಾವು ವಾಕ್ ಮಾಡಿ ಬಂದ ತಕ್ಷಣ ನಮಗೆ ಹುಮ್ಮಸ್ಸೇ ಬೇರೆ, ಮತ್ತು ಆ ಸಂತೋಷನೇ ಬೇರೆ ಇರುತ್ತೆ. ನಾವು ಡ್ಯೂಟಿಗಳಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಯಾವುದೇ ಒತ್ತಡಗಳು, ಪ್ರೆಸರ್ಗಳು, ಟೆನ್ಷನ್ಗಳು ನಾನು ಮಾಡ್ಕೊಳ್ತಾನೆ ಇರಲಿಲ್ಲ. ನಾನು ಸರಾಗವಾಗಿ ಖುಷಿಯಾಗಿ ನಗ್ನಗ್ತಾನೆ ಯಾರೇ ಬಂದರೂ ಸ್ವೀಕಾರ ಮಾಡಿ ಅವ್ರ ಜೊತೆ ನಾನು ಮಾತಾಡಿಸ್ತಿದ್ದೆ. ನನ್ನ ಮಾಧ್ಯಮ ಮಿತ್ರರಿರ್ಬೋದು, ಪತ್ರಕರ್ತರುಗಳಿರ್ಬೋದು, ನನಗೆ ಭಾರಿ ಹೆಲ್ಪ್ ಮಾಡಿದ್ರು. ಒಂದು ದಿವಸ ನನ್ನಿಂದ ಒಂದು ಟೀ ಅಪೇಕ್ಷೆ ಪಡಲಿಲ್ಲ. ಯಾವುದೇ ಪತ್ರಕರ್ತರೇ ಆಗಲಿ, ಮೀಡಿಯಾದವರೇ ಆಗಲಿ ನನ್ನನ್ನು ಬಿಂಬಿಸಿದ್ರು. ಇಡೀ ಸಮಾಜಕ್ಕೆ ನನ್ನನ್ನು ಬಿಂಬಿಸಿದ್ರು. ಇಡೀ ಜಿಲ್ಲೆಯಲ್ಲಿ ನನ್ನನ್ನು ನೋಡುವಂಗೆ ಮಾಡಿದ್ರು. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿ ಪತ್ರಕರ್ತರುಗಳು ಮತ್ತು ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ಆರೋಗ್ಯ, ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ, ಇವತ್ತು ಮೊಬೈಲ್ ಅನ್ನುವಂಥದ್ದು ಬಂದಿರೋದ್ರಿಂದ ನೀವೇನು ಮಾಡ್ತೀರಿ, ಊಟ ಆದ ತಕ್ಷಣ ಅಲ್ಲೇ ಮಲಗುವಂಥದ್ದು, ಅಲ್ಲೇ ಮೊಬೈಲ್ ನೋಡುವಂಥದ್ದು. ಇದೇನಾಗುತ್ತೆ ಅಂದರೆ ಅದೇ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಗಳಾಗೋದು. ಊಟ ಆದ ತಕ್ಷಣ ಖಾರದ್ದೆಲ್ಲ ನೀವು ತಿಂದಿರ್ತೀರ, ಅಲ್ಲೇ ಮಲಗ್ತು ಅಂದರೆ ಅದು ಅಂಥ ವ್ಯವಸ್ಥೆ ಸರಿಯಾಗಿರಲ್ಲ ಹೊಟ್ಟೆ ಒಳಗಡೆ. ಅದು ಗಂಟೆ ಎಲ್ಲ ಕುತ್ತಿಗೆ ಉರಿಯುವಂಥದ್ದು, ಎದೆ ಉರಿ ಎನ್ನುವಂಥದ್ದು, ಇನ್ಯಾವುದು ನೋವು ಅಂಥದ್ದು ಇಂಥವೆಲ್ಲ ಆಗ್ತವೆ. ಊಟ ಆದ ತಕ್ಷಣ ಒಂದು 100 ಹೆಜ್ಜೆ ತಿರುಗಾಡ್ತೀವಿ, ಏನು ತೊಂದರೆ ಇಲ್ಲ. ಮತ್ತು ಬೆಳಗಿನ ಜಾವ ಒಂದೇ ಟೈಮ್ನ ಇಟ್ಕೊಳ್ಳಿ ವಾಕಿಂಗ್. ನೀವು ಇಷ್ಟ ಬಂದ ರೀತಿಯಲ್ಲಿ 5 ಗಂಟೆಗೆ, 4 ಗಂಟೆಗೆ, 3 ಗಂಟೆಗೆ, 2 ಗಂಟೆಗೆ, ಅಥವಾ ಬೆಳಗಿನ ಜಾವ 8 ಗಂಟೆಗೆ, ಆ ಥರ ಅಲ್ಲ. ಅದು ಒಂದೇ ಟೈಮ್. ನೀವು 5 ಗಂಟೆನೇ ಮಾಡಿ, 6 ಗಂಟೆ, ಪ್ರತಿ ದಿವಸನೂ ಅಷ್ಟೇ ಟೈಮ್, ಚೇಂಜ್ ಮಾಡಿಕೋಬಾರ್ದು. ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಇಂಥವನ್ನೆಲ್ಲ ನೀವು ದೂರ ಮಾಡ್ಕೋಬಹುದು. ಇವತ್ತು ಮೊಬೈಲ್ ಎಷ್ಟು ಮಟ್ಟಿಗೆ ನಿಮ್ಮನ್ನ ಹಾಳು ಮಾಡ್ತಿದೆ ಅಂದರೆ, ನೀವೇ ಬೇಕಾದ್ರೆ ಈಗ ನಾನು ಹೇಳುವಂಥ ಸಿಂಪ್ಟಮ್ಸ್ಗಳನ್ನ ನಿಮ್ಗೆ ಅರ್ಥ ಆಗುತ್ತೆ. ನೀವು ಮೊಬೈಲ್ ನೋಡಿಕೊಂಡು ರಾತ್ರಿ ಹೊತ್ತು ಮಲಗಿದಾಗ ಬೆಳಗಿನ ಜಾವ ನೀವು ಎದ್ದ ತಕ್ಷಣ ಎಲ್ಲೋ ಎದೆ ನೋವು ಅಥವಾ ಇನ್ನೆಲ್ಲೋ ಕೈ ನೋವು ಮತ್ತು ಇನ್ಯಾವುದೋ ಒಂದು ಸಿಂಪ್ಟಮ್ಸ್ಗಳನ್ನ ನೀವು ವ್ಯಕ್ತಪಡಿಸ್ತೀರ. ಅದನ್ನು ಕಾರಣ ಏನಂದರೆ ಅದು ಅಷ್ಟು ಮಟ್ಟಿಗೆ ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಅದನ್ನು ನೀವು ಕೆಲವೊಂದನ್ನು ನೋಡಬೇಕು, ಅದನ್ನು ಗೀಳಾಗಿ ಅದನ್ನೇ ಒಂದು ಇದನ್ನಾಗಿಟ್ಕೊಂಡು ರಾತ್ರಿಯೆಲ್ಲ ನೋಡುವಂಥದ್ದು, 12 ಗಂಟೆ ತನಕ ನೋಡುವಂಥದ್ದು, 2 ಗಂಟೆ ತನಕ ಅವೆಲ್ಲ ಅಭ್ಯಾಸಗಳನ್ನ ಬಿಡಬೇಕು. ಅದನ್ನು ಅದ್ರ ಬದಲು ವಾಕಿಂಗ್ಗೆ ಹೆಚ್ಚಿನ ಉತ್ತೇಜನ ಕೊಡಿ. ಅವಾಗ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿ. ನಮ್ಮ ರುಕ್ಕು ನನಗೆ ಒಂದ್ಸರಿ ಮಳೇಲಿ ನಾನು ವಾಕ್ ಮಾಡೋ ಸಂದರ್ಭದಲ್ಲಿ ನಾನು ಮಾಡ್ತಿದ್ದೆ, ಅಲ್ಲಿ ಮಾಡ್ತಿರ್ಬೇಕು, ಏನು ಮಳೇಲಿ ಹಿಂಗೆ ಮಾಡ್ತಾವೆ ಹುಚ್ಚೋ ಅನ್ನುವ ಹಂಗೆ. ಆದರೆ ನಾನು ಯಾವುದನ್ನು ನಾನು ಕೇರ್ ಮಾಡಲಿಲ್ಲ. ನನ್ನ ವಾಕ್ ಅಷ್ಟೇ. ಹಾಗಾಗಿ ಮತ್ತು ನಮ್ಮನ್ನು ನಾವು ಇಷ್ಟಪಟ್ಕೋಬೇಕು. ನಮ್ಮನ್ನು ನಾವು ಕನ್ನಡಿಲಿ ನಾವು ನೋಡ್ಕೊಂಡ್ರೆ ನಾವು ಚೆನ್ನಾಗಿದ್ದೀವಿ ಅನ್ನುವಂಥದ್ದು ನಾವು ಬಿಂಬಿಸ್ಕೋಬೇಕು. ನೋಡು, ಅದೇ ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದು. ನಾನು ಹಿಂಗೆ ಆಗ್ಬಿಟ್ಟೆ, ಅಷ್ಟು ಏಜ್ ಆಯಿತು, ನಾನು ಹೆಂಗಿದ್ದೇನೋ, ನಾನು ಇಷ್ಟು ಆಕ್ವರ್ಡ್ ಆಗಿದ್ದೀನಿ, ಈ ಮನಸ್ಥಿತಿಗಳು ಬರಬಾರ್ದು. ಇವೆಲ್ಲ ನೆಗೆಟಿವ್ ಥಾಟ್ಸ್ ಅಂತಾರೆ. ನಾನು ಅಂದ್ಕೊಳ್ತೀನಿ, ನಾನು ಇಡೀ ಚರ್ಪಟದಲ್ಲಿ ನಾನೇ ಚೆನ್ನಾಗಿರೋದು ಅಂತ ಅಂದ್ಕೊಳ್ತೀನಿ. ನಾನು ಇಷ್ಟಪಡ್ಬೇಕು ಅದನ್ನು. ಅವಾಗಲೇ ನಮ್ಮ ಒಳ ಮನಸ್ಸು ಮತ್ತು ನಮ್ಮ ಸೌಂದರ್ಯನೇ ಆಗಲಿ ಅದು ಬಿಂಬಿಸ್ತೇನೆ. ಬರೀ ನಾವು ನೆಗೆಟಿವ್ ಥಾಟ್ಸಲ್ಲೇ ನಾವು ಜೀವನಗಳನ್ನ ಕಟ್ಕೊಳಿಕ್ಕೆ ಹೋಗಬಾರ್ದು. ಹಾಗಾಗಿ ಈ ಪ್ರತಿನಿತ್ಯ ವಾಕನ್ನು ಮಾಡಿ, ಮತ್ತು ನಾನು ಅದನ್ನೇ ಹೇಳಿದ್ದು, ಏನೋ ಅದೊಂದು ಗ್ಯಾಪ್ ಕೊಟ್ಟೆ, ಶುಗರ್ ಇರಲಿ, BP ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಪ್ರತಿನಿತ್ಯ ವಾಕ್ ಮಾಡೋದ್ರಿಂದ ಏನು ಬೆನಿಫಿಟ್ ಇರುತ್ತೆ ಅನ್ನೋದು ನಾನು ಹೇಳ್ತೀನಿ. ನಾನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾನು ಎಲ್ಲೂ ನನ್ನ ಲ್ಯಾಬ್ನಲ್ಲಿ 33 ವರ್ಷದ ನಾನು ಕೈ ಕೊಟ್ಟಿಲ್ಲ ಅವ್ರಿಗೆ ಪರೀಕ್ಷೆ ಮಾಡಲಿಕ್ಕೆ. ಮತ್ತು ಯಾವತ್ತೂ ಹಾಸ್ಪಿಟ್ಲಿಗೆ ತಪ್ಪಿಸ್ಕೊಂಡಿಲ್ಲ. ನೆಗಡಿ, ಕೆಮ್ಮು, ಜ್ವರ ಅಂದ್ಬಿಟ್ಟು ನಾನು ಮನೇಲಿ ರೆಸ್ಟ್ ತಗೊಂಡದ್ದು ಯಾವತ್ತೂ ಇವಳು ಇಲ್ಲೇ ಇದ್ದಾಳೆ ಕೇಳಿದ್ರೆ. ಮತ್ತು ನನಗೆ ಹಿಂಗೆ ನೋವಾಗ್ತಿದೆ, ನಾನು ರೆಸ್ಟ್ ತೊಗೊಳ್ತೀನಿ ನಾನು ಹೇಳಲಿಲ್ಲ. ಮತ್ತು ಏನದು, ನಾನೇನು ಎಕ್ಸ್ಟ್ರಾರ್ಡಿನರಿ ಅಲ್ಲ. ವಾಕಿಂಗ್ ನಾನು ಬೆಳಗ್ಗೆ ಹೊತ್ತು ಆ ಕಸರತ್ತು ಮಾಡಿ ನಾನು ಮನೆಗೆ ಹೋಗ್ತಿದ್ದೆ. ಇದು ಈ ವಾಕಿಂಗ್ನ ಗುಟ್ಟು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲರೂ ನಾಳೆಯಿಂದನೇ ಇದನ್ನು ಅಳವಡಿಸ್ಕೊಳ್ಳಿ ನಮ್ಮೂರಿನ ಜನ ಅಂತ ನಾನು ಹೇಳಿ, ಹಾಗೆಯೇ ಇವತ್ತಿನ ದಿವಸ ನೀವೆಲ್ಲ ನನ್ನನ್ನು ಅಭಿನಂದಿಸಿದಿರಿ. ನಾನು ಯಾವತ್ತೂ ಇದನ್ನು ಮರೆಯಲ್ಲ. ಮತ್ತು
ನಾನು ಮುಂದಿನ ದಿನಗಳಲ್ಲಿ ಮೆಡಿಕಲ್ ಸ್ಟೋರ್ ತೆಗಿಬೇಕು ಅಂತ ಇದ್ದೀನಿ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೀವು ಯಾವ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದ್ರು ನನ್ನ ಕೈಲಾದಷ್ಟು ಮಟ್ಟಿಗೆ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡುವಂಥ ವ್ಯವಸ್ಥೆಗಳನ್ನ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ.